ತುಂಬ ಜನಕ್ಕೆ ಇದು ಆಸೆ ಇದೆ ಬೇಗ ಆಗಬೇಕು ಅಂತ. ನಾನು ನೋಡಿರೋ ಪ್ರಕಾರ ಎಲ್ಲರಿಗೂ ಗೊತ್ತಿದೆ, ಪ್ರಜಾಕೀಯ ಎಲ್ಲರಿಗೂ ಆಗಬೇಕು ಅಂತಿದೆ, ಎಲ್ಲರಿಗೂ ಈ ವಿಚಾರಗಳು ಗೊತ್ತಿದೆ. ಬಟ್ ಏನಂದರೆ ನಾನೊಂದು ಇನಿಷಿಯೇಟಿವ್ ತೊಗೊತಿಲ್ಲ. ಅಲ್ಲಿ ಒಂದೇ ಕಡೆ ಅನ್ನಿಸ್ತಾ ಇರೋದು ನನಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನನಗೆ ಗೊತ್ತಾಯಿತು, ನಾನು ಸುಮ್ಮನೆ ಆಗ್ಬಿಡ್ತೀನಿ. ನಾನೊಂದು 4 ಜನಕ್ಕೆ ಹೇಳಬೇಕು ಅನ್ನೋದೊಂದು ಆ ಜವಾಬ್ದಾರಿ ಬಂದ್ಬಿಟ್ರೆ ಖಂಡಿತ ಅದ್ಭುತವಾದ ಬದಲಾವಣೆ ಆಗುತ್ತೆ. ಖಂಡಿತ ಆಲ್ ಓವರ್ ಇಂಡಿಯಾ ಆಗುತ್ತೆ. ಇದು ಆಲ್ ಓವರ್ ಇಂಡಿಯಾ ಆಗುತ್ತೆ. ಜನ ಬಯಸ್ತಿದ್ದಾರೆ ಒಂದು ಬದಲಾವಣೆನ. ಆ ಬದಲಾವಣೆ ಸಂಪೂರ್ಣವಾಗಿ ಬದಲಾವಣೆ ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಅಂದರೆ ಆ ಬದಲಾವಣೆ ಜಸ್ಟ್ ಬರೀ ಪಾರ್ಟಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ, ಅದಾಗಿದೆ, ತುಂಬ ಸತಿ ಆಗಿದೆ ಇದುವರೆಗೂ. ವ್ಯಕ್ತಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ ಅಂತ ಬಯಸಿದ್ದಾರೆ, ಅದು ಆಗಿದೆ, ಈಗಲೂ ಆಗ್ತಾ ಇದೆ. ನಾನು ಹೇಳಿದ್ದು ವಿಚಾರಗಳಿಗೆ ಓಟ್ ಹಾಕೋವಂಥ ಒಂದು ಬಂದ್ಬಿಟ್ಟ ಅಂದರೆ ಅದು ನಿಜವಾದ ಅಲ್ಟಿಮೇಟ್ ಬದಲಾವಣೆ ಆಗುತ್ತೆ. ಅದು ಖಂಡಿತ ಅದನ್ನು ಬಯಸ್ತಾ ಇದ್ದೀನಿ ಅಷ್ಟೇ. ನಾನು ಓಕೆ, ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀನೋ, ಎಷ್ಟೋ ಏನೇನೋಕ್ಕೋ ನಾವು ಟೈಮ್ ಮಾಡ್ತೀವಿ. ಒಂದು 2 ನಿಮಿಷ 1-2 ಲೈನ್ ಓದ್ಬಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡೋದಾಗಲಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಾಗಲಿ, ಅದ್ರ ಬಗ್ಗೆ 4 ಜನಕ್ಕೆ ಹೇಳೋದಾಗಲಿ, ಆ ಥರ ಆದರೆ ಅದ್ಭುತವಾದ ಬದಲಾವಣೆ ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾರೋ ಒಬ್ಬ ಬಂದು ನಮ್ಮನ್ನು ಚೇಂಜ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಕೂತಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರೆ ಚೇಂಜ್ ಮಾಡೋದಕ್ಕೆ ಅಂತ. ನಿಮಗೆ ಬರೀ ಆ ಪೋಸ್ಟ್ ಚೇಂಜ್ ಆಗಬೇಕು ಅಂದರೆ ಅಥವಾ ಒಂದು ಪಾರ್ಟಿ ಚೇಂಜ್ ಆಗಬೇಕು ಅಂದರೆ ಖಂಡಿತ ಅದಾಗ್ಬೋದು, ಇಲ್ಲೂ ಕೂಡ ಆಗ್ಬೋದು. ಬಟ್ ಅದ್ರ ನೆಕ್ಸ್ಟ್ ಆಗುವಂಥದ್ದು ಇದೆಯಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಖಂಡಿತ ಆಗುತ್ತೆ. ಏನು ಹೇಳಿ, ಆ ಯುವಕರಲ್ಲಿ ಅದು ಬಂದ್ಬಿಟ್ರೆ ಒಂದು ಬದಲಾವಣೆ ಬೇಕು, ಈ ಥರ ಬದಲಾವಣೆ ಬೇಕು ಅಂತ ಬಂದಾಗ ಎಲ್ಲರೂ ಶುರು ಮಾಡ್ತಾರೆ ಇದನ್ನು. ಪ್ರಜಾಕೀಯದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಿಡೋ ಅದೋ ಬದಲು ಪ್ರಜಾಕೀ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ರೆ, ನಾನು 4 ಜನ ಕೇಳ್ತೀನಪ್ಪ, ಇಷ್ಟೇ ನಾನು ಕೇಳ್ತಾ ಇರೋದು. ಇವಾಗ ನೀವು ಇಲ್ಲಿಂದ ಹೋದ್ರ ಮೇಲೆ ಮರ್ತು ಬಿಡಬಾರ್ದು ಇದನ್ನು. ಉಪೇಂದ್ರ ಅವ್ರು ಮಾತಾಡ್ಬಿಡು, ಉಪೇಂದ್ರ ಅವ್ರು ಏನೋ ಮಾಡ್ತಾರೆ. ಖಂಡಿತ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವಿಡಿಯೋ ಎಲ್ಲ ಚಾನಲ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಆ್ಯಪ್ ಮಾಡ್ತಾ ಇದ್ದೀನಿ. ನಾಳೆ ನೀವು ಗ್ರೌಂಡ್ಗಿಳಿಬೇಕಾ, ಅದನ್ನೂ ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ನಿಮಗೂ ಒಂದು ಜವಾಬ್ದಾರಿ ಇದೆ. ಸಣ್ಣದಾಗಿ ನೀವು ಕೂಡ ಇದನ್ನು 4 ಜನಕ್ಕೆ ಹೇಳಬೇಕು. ಯಾಕಂದರೆ ಇದು ವಿಚಾರ ಇರೋದ್ರಿಂದ ಬರೀ ಉಪೇಂದ್ರ ಅಂದ್ಬಿಟ್ರಾಗಲ್ಲ. ಅವಾಗ ಉಪೇಂದ್ರ ಇಲ್ಲಿ ಬರಲೇ ಇಲ್ಲ ರೀ ಅಂತಾರೆ. ಇಲ್ಲೊಂದು 4 ವಿಚಾರ ಇದೆಯಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ತರೋದಿರ್ಬೋದು, SOP ಥರ ಕೆಲಸ ಮಾಡೋದಿರ್ಬೋದು, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಈ ಥರದ ವಿಚಾರಗಳು ಹಿಂಗೆ ಬರಬೇಕು ನಮಗೆ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ವಿಚಾರಗಳು ನಿಮ್ಗೆ ಯಂಗ್ಸ್ಟರ್ಸ್ಗೆ ಹೇಳೋದು ಬೇಕಾಗಿಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳು. ನೋಡಪ್ಪ, ನೀನು ನನ್ನ ದುಡ್ಡು ಕೊಡು, ನಾನಿಗೇನೋ ಕೊಡ್ತೀನಿ ಅನ್ನೋದು ಬೇರೆ. ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ನಿಮ್ಗೇನೋ ಕೊಡ್ತೀನಿ ನಿಮಗೆ ಅನ್ನೋದು ಒಂದು. ನಾನು ಹಂಗಲ್ಲ, ಫುಲ್ ದುಡ್ಡಿದೆ, ನಿಮ್ಗೆ ಏನು ಬೇಕು ಕೇಳಿ, ನೀವೇ ಕೇಳಿ. ಆ್ಯಕ್ಚುಲಿ ನಾನೇನು ಕೊಡ್ತೀನಿ ಅನ್ನೋದಲ್ಲ ಇಲ್ಲಿ. ನನಗೆ ಹಾಸ್ಪಿಟ್ಲ್ ಬೇಕು, ನನಗೆ ಇದು ಬೇಕು, ರೋಡ್ಸ್ ಬೇಕು, ನನಗೊಂದು ಜಾಬ್ಸ್ ಬೇಕು, ನನಗೆ ಇನ್ನೇನೋ ಇದಾಗಬೇಕು, ಆ ಎಲ್ಲ ವಿಷಯಗಳು ಇದರಲ್ಲಿದೆ. ಆ್ಯಕ್ಚುಲಿ ಆ ಥರದ್ದು ಒಂದು ವಿಷಯ ಇದು. ಎಲ್ಲರಿಗೂ ಅವಕಾಶ ಇದೆ. ನಾನು ಹೇಳಿದ್ದು ಬರೀ ಸಿನಿಮಾ ಸ್ಟಾರ್ಗಳು ಅಂತಲ್ಲ. ನನ್ನ ಆಸೆ ಏನು ಗೊತ್ತಾ, ನೀವು ಕೂತಿದ್ದೀರಲ್ಲ, ನೀವು ಬಂದು ನಿಂತ್ಕೊಂಡ್ರೂ ಕೂಡ ಜನ ಓಟ್ ಹಾಕಬೇಕು, ಆ ಥರ ಒಂದು ಪರಿಸ್ಥಿತಿ ಬರಬೇಕು ಅಂತ. ಉಪೇಂದ್ರನ ಜೊತೆ ನಿಂತ್ಕೊಂಡ್ರೆ ನಿಮ್ಗೆ ಓಟ್ ಹಾಕ್ಬಾರ್ದು ಜನ, ಅರ್ಥ ಆಯ್ತಾ? ನಿಮ್ಮ ವಿಚಾರಗಳಿಗೆ, ನಿಮ್ಮ ಇದಕ್ಕೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕು. ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಆಸೆ ಅಷ್ಟೇ. ಪ್ರಜಾಕೀಯದಿಂದ ಆಗುವಂತ ಮ್ಯಾಜಿಕ್ ಹೇಗಿರ್ಬೋದು ಸರ್ ಮುಂದಿನ ಅಸೆಂಬ್ಲಿ ಎಲೆಕ್ಷನ್? ಆ ಮ್ಯಾಜಿಕ್ ನೀವು ಮಾಡ್ಬೇಕು ಇವ್ರೆ. ಖಂಡಿತ ನಾನು ಹೇಳ್ತೀನಿ, ಮ್ಯಾಜಿಕ್ ಆಗುತ್ತೆ. ನಾನು ಹೇಳಿದ್ದು, ನನಗೆ ಕೆಲಸ ಕೊಟ್ರ ಮೇಲೆ ತಾನೇ ನಾನಿಂದ ಏನೋ ನೀವು ಹೇಳ್ಬೇಕು. ನಾನು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ನನಗೆ ಕೆಲಸ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಅದಕ್ಕೆ ಮುಂಚೆನೇ ಏನು ಮ್ಯಾಜಿಕ್ ಅಂದರೆ ಫಸ್ಟ್ ನೀವು ಮ್ಯಾಜಿಕ್ ಮಾಡಿ ಒಂದು ಬದಲಾವಣೆ ತನ್ನಿ. ಆಗಲ್ಲೇನ್ರಿ? ವೋಟ್ರಾಗಿ ನಿಮ್ದೊಂದು ಜವಾಬ್ದಾರಿ ಇದೆ ಅಲ್ವಾ? ಇಲ್ವಾ ಹೇಳಿ, ಇದೆಯಾ ಇಲ್ವಾ? ಆಧಾರ ಹೇಳಪ್ಪ. ಏನದು ಜವಾಬ್ದಾರಿ? ವಿಚಾರಗಳಿಗೆ ಓಟ್ ಹಾಕ್ಬೇಕು ನೀವು. ನಾಳೆ ಇದು ಆಗಲಿಲ್ಲ ಅಂದರೆ ಕೇಳಬೇಕು, ಮಾತಾಡಬೇಕು. ನೀವು ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಇಲ್ಲ, ನಾವು ಯಾವ ವ್ಯಕ್ತಿ ನೋಡಲ್ಲ, ಪಾರ್ಟಿ ನೋಡಲ್ಲ, ನಮ್ಗೆ ಯಾರು ಕೆಲಸ ಮಾಡ್ತಾನೆ, ಯಾವ ಥರ ಕೆಲಸ ಮಾಡ್ತೀನಿ, ಅದಕ್ಕೆ ನಾನು ಓಟ್ ಹಾಕ್ತೀನಿ ಅನ್ನೋದು ನಿಮ್ಮೊಳಗೆ ಬರಬೇಕದು. ಪ್ರತಿ ಸತಿ ಸರ್ ನಮಗೊಬ್ಬ ನಾಯಕ ಬೇಕಲ್ಲ ಸರ್, ನೀವೇನು ಮಾಡ್ತೀರಾ ಸರ್, ಎಷ್ಟು ಸತಿ ಅಂತ ಕೇಳ್ತೀರಾ? ನಾನು 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನೀವು ಒಂದು ಚೂರು ಮಾಡಲ್ವಾ? ಒಂದು 1% ಅಪ್ಪ, ಅದಷ್ಟೇ. ಒಂದು ವಿಡಿಯೋ ಮಾಡಾಕಿ, ನೋಡ್ರಿ ನಾನು ನಿಮ್ಗೆ ವಿಚಾರಕ್ಕೆ ಓಟ್ ಹಾಕ್ತೀನಿ. ನಾನು ಇನ್ಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳ, ಯಾವ ಪಕ್ಷ ಯಾವ ಪಾರ್ಟಿ ನಾನು ನೋಡಲ್ಲ. ನಾನು ನಾಳೆ ಯಾರು ಓಟ್ ಕೇಳಕ್ಕೆ ಬಂದರೆ ಕೇಳ್ತೀನಿ, ಹಿಂಗೆ ಮಾಡ್ತೀನಪ್ಪ ಕೆಲಸ, ಯಾವ ಥರ ಕೆಲಸ ಮಾಡ್ತೀಯ ನೀನು, ನನಗೆ ಈ ಥರ ವರದಿ ಒಪ್ಪಿಸ್ತೀಯಾ, ನಾಳೆ ಕೆಲಸ ಸರಿ ಮಾಡಿ ರಿಸೈನ್ ಮಾಡು ಅಂತೀನಿ, ಮಾಡ್ತೀಯ ನೀನು ಅಂತ ಒಬ್ಬೊಬ್ಬ ವೋಟ್ರ್ ಕೇಳ್ಬೇಕು. ನಾನೊಬ್ಬ ಕೇಳಿದ್ರೆ ಆಯ್ತದ ಅದು? ಅಂದರೆ ನಿನ್ನ ಜೊತೆ ಇವರು ಸೇರ್ಕೊತಾರೆ, ಅವರು ಸೇರ್ಕೊತಾರೆ, ಒಂದು ಶಕ್ತಿ ಹುಟ್ಟತ್ತವಾಗ. ಅದೇ ಜನ್ಸಿ, ಅದೇ ನಿಮ್ಮ ಯಂಗ್ಸ್ಟರ್ಸ್ಗಳದಲ್ವಾ? ಅಲ್ಲೇನ್ರಿ? ಅದು ಬರಬೇಕಲ್ವಾ? ನಾನು ಸೈಲೆಂಟಾಗಿ ಇದ್ಬಿಟ್ಟು ನಾನೇನು ಕೇಳೋದು, ನಾನೇನು ಕೇಳೋದು ಹಂಗಂದ್ರೆ ಒಬ್ಬ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಜನ ಮಾಡ್ತಿಲ್ಲ ವಿಡಿಯೋಗಳು, ಮಾಡ್ತಾ ಇದ್ದಾರಲ್ವಾ? ಎಷ್ಟೋ ಜನ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಈ ಥರ ಮಾಡ್ಬೇಕು, ಈ ಥರ ಮಾಡಬೇಕು ಅಂತ. ಆ ಥರ ಖಂಡಿತ ಆ ಸಂದರ್ಭ ನನಗೂ ಅನ್ನಿಸ್ಬೇಕು. ಆ್ಯಕ್ಚುಲಿ ಏನು ಹೇಳಿ, ನನಗೂ ಒಂದು ಅನ್ನಿಸ್ಬೇಕಲ್ವಾ? ಇಲ್ಲಪ್ಪ, ಎಲ್ಲರದು ಒಂದು ಎನ್ಕರೇಜ್ಮೆಂಟ್ ಇದೆ ಈ ವಿಚಾರಕ್ಕೆ ಅಂದರೆ ನನಗೂ ಒಂದು ಆಸಕ್ತಿ ಬರುತ್ತೆ. ನಾನು ನಿಮಗೋಸ್ಕರ ಕೆಲಸ ಮಾಡೋಕ್ಕೆ ಬರ್ತೀನಿ, ನೀವು ನಮ್ಗೆ ಬೆನ್ ತಟ್ಟಬೇಕು ತಾನೆ. ಬನ್ನಿ ಸರ್ ನಾವೆಲ್ಲ ಇದ್ದೀವಿ ಅಂದರೆ ನನಗೂ ಎದ್ದು ಕೂತ್ಕೊತೀನಿ.
ನನಗೆ ಈಗ ಹತ್ತತ್ರ 60 ಆಗ್ತಾ ಬಂತು. ನೀವೆಲ್ಲ 20-25 ವರ್ಷ ಹುಡುಗರು, ನೀವು ಏನೋ ಜೋಶ್ ಕೊಡಬೇಕಾ? ಸರ್ ಬನ್ನಿ ಸರ್, ಎದ್ದೇಳಿ ಸರ್, ಮಾಡಿ ಸರ್ ಅಂತ ನನಗೆ. ನಾನು ಮಾತ್ರ ಕೂತಿರ್ತೀನಿ ಸರ್, ಹೆಂಗದು? ನಾವು ಬರ್ತೀವಿ ಸರ್.